ರಾಜಕೀಯ ತೂಗುಗತ್ತಿಯ ನಡುವೆ ಚಾಮುಂಡೇಶ್ವರಿ ದೇವರ ಮೊರೆ ಹೋಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಚಾಮುಂಡಿ ಬೆಟ್ಟದಲ್ಲಿ ಸಿಎಂ ಸಿದ್ದರಾಮಯ್ಯರಿಂದ ವಿಶೇಷ ಪೂಜೆ ನೆರವೇರಿದೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಬೆನ್ನಲ್ಲೇ ಭಾರಿ ಆತಂಕದಲ್ಲಿದ್ದು ಸಿಎಂ. ತಿಂಗಳಲ್ಲೇ 2ನೇ ಬಾರಿ ಇದು ಚಾಮುಂಡಿ ತಾಯಿಯ ದರ್ಶನಕ್ಕೆ ಹೋಗಿರೋದು. ನಾಡ ದೇವಿಯ ದರ್ಶನ ಪಡೆದು ಪೂಜೆ ಸಲ್ಲಿಸಿದ್ದಾರೆ ಸಿಎಂ. ಚಾಮುಂಡೇಶ್ವರಿಯ ಪಾದುಕೆಗೆ ನಮಸ್ಕರಿಸಿದ್ರು. ಗಣಪತಿ ಆಂಜನೇಯ ದೇವರಿಗೆ ಸಿದ್ದರಾಮಯ್ಯ ಅವರಿಂದ ಪೂಜೆ ನೆರವೇರಿದೆ. ದೇವಿ ದರ್ಶನ ಪಡೆದಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ, ತಂದೆ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಸಚಿವರಾದಂತಹ ಮಹದೇವಪ್ಪ, ಎಚ್.ಕೆ. ಪಾಟೀಲ್ ಮತ್ತು ವೆಂಕಟೇಶ್ ಸಾಥ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು. ಮೂಡ ಸಂಕಷ್ಟದಿಂದ ಪಾರಾಗೋದಕ್ಕೆ ದೇವರು ಮೊರೆ ಹೋದ್ರ ಸಿಎಂ. 20 ದಿನಗಳ ಅಂತರದಲ್ಲಿ 2ನೇ ಭೇಟಿ ಇದು. ಬೆಟ್ಟಕ್ಕೆ ಸಿಎಂ ಬಂದಿರೋದು. ನಾಡದೇವಿಯ ದರ್ಶನ ಪಡೆದಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ವಿಶೇಷ ಪೂಜೆಯನ್ನು ನೆರವೇರಿಸಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಪುತ್ರ ಸಾಥ್ ಕೊಟ್ಟಿದ್ದಾರೆ. ಜೊತೆಗೆ ಮಹದೇವಪ್ಪ, ಎಚ್.ಕೆ. ಪಾಟೀಲ್ ಮತ್ತು ವೆಂಕಟೇಶ್ ಕೂಡ ಸಿಎಂಗೆ ಸಾಥ್ ನೀಡಿದ್ದಾರೆ. ವಿಶೇಷ ಪೂಜೆ ನೆರವೇರಿಸಿದ್ರು ಸಿಎಂ ಸಿದ್ದರಾಮಯ್ಯ. ಪ್ರಧಾನ ಅರ್ಚಕರಾದಂತಹ ಶಶಿಶೇಖರ್ ದೀಕ್ಷಿತರಿಂದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸನ್ಮಾನ. ಸಚಿವರುಗಳ ಸಾಥ್ ಕೊಟ್ಟಿದ್ದಾರೆ. ಅವರನ್ನು ಕೂಡ ಗೌರವಿಸ್ತಾ ಇದ್ದಾರೆ ಪ್ರಧಾನ ಅರ್ಚಕರು. ಪ್ರಾಸಿಕ್ಯೂಷನ್ ಟೆನ್ಷನ್ ನಡುವೆ ಚಾಮುಂಡೇಶ್ವರಿ ತಾಯಿಯ ಮೊರೆ ಹೋದ್ರ ಸಿಎಂಗೆ ಸಾಥ್ ಕೊಟ್ಟ ಸಚಿವರುಗಳಿಗೂ ಕೂಡ ಗೌರವಿಸ್ತಾ ಇದ್ದಾರೆ ಪ್ರಧಾನ ಅರ್ಚಕರು. ನಾಡ ದೇವಿಗೆ ವಿಶೇಷ ಪೂಜೆಯನ್ನ ನೆರವೇರಿಸಿದ್ರು ಸಿಎಂ. ಸಾಮಾನ್ಯವಾಗಿ ಸಿದ್ದರಾಮಯ್ಯನವರು ದೇವಸ್ಥಾನಗಳಿಗೆ ಹೋಗುವಂಥದ್ದು, ವಿಶೇಷ ಪೂಜೆಯಲ್ಲಿ ಭಾಗಿಯಾಗುವಂಥದ್ದು ಇದು ನೋಡೋದಕ್ಕೆ ಸಿಗೋದು ಬಹಳ ವಿರಳ, ಬಹಳ ಅಪರೂಪ. ಆದ್ರೆ ಕಳೆದ ತಿಂಗಳು ಹೋಗಿದ್ರು, ಅಂದ್ರೆ ಈ ಒಂದು 20 ದಿನದ ಹಿಂದೆ ಬಂದಿದ್ರು, ಚಾಮುಂಡೇಶ್ವರಿ ದೇವಿಯ ದರ್ಶನ ಪಡೆದಿದ್ರು. ಈಗ ಮತ್ತೊಮ್ಮೆ ದೇವರ ದರ್ಶನ ಪಡೆದಿದ್ದಾರೆ. ಹಣೆಗೆ ಕುಂಕುಮ ಇರಿಸಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಈ ರೀತಿಯಲ್ಲಿ ನೋಡೋಕೆ ಸಿಗೋದು ಬಹಳ ಅಪರೂಪ. 20 ದಿನದಲ್ಲಿ 2ನೇ ಬಾರಿ ಬೆಟ್ಟಕ್ಕೆ ಬಂದಿರೋದು ಸಿಎಂ. ಕಳೆದ ಕೆಲ ದಿನಗಳಿಂದ ಮೂಡ ಹಗರಣ ಹೈರಾಣಾಗಿಸಿದೆ ಸಿಎಂ ಸಿದ್ದರಾಮಯ್ಯ. ಗವರ್ನರ್ ವರ್ಸಸ್ ಗವರ್ಮೆಂಟ್ ಸಂಘರ್ಷ ಕೂಡ ಏರ್ಪಟ್ಟಿದೆ. ತನಿಖೆಗೆ ಅನುಮತಿ ಕೊಟ್ಟಿದ್ದಾರೆ ರಾಜ್ಯಪಾಲರು. ಅದನ್ನ ವಿರೋಧಿಸಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಒಂದು ಕಡೆ ಅದರ ವಿಚಾರಣೆ ನಡೀತಾ ಇದೆ. ಈ ಮಧ್ಯೆ ಸಿಎಂ ಟೆಂಪಲ್ ರನ್ ಮುಂದುವರಿತಾ ಇದೆ. ಇಪ್ಪತ್ಮೂರು ದಿನದಲ್ಲಿ ಇದು 2ನೇ ಬಾರಿ ಚಾಮುಂಡಿ ತಾಯಿಯ ಮೊರೆ ಹೋಗಿರೋದು ಸಿಎಂ. ಮೂಡ ಸಂಕಷ್ಟ ಪರಿಹರಿಸುವಂತೆ ಚಾಮುಂಡಿಯ ಮೊರೆ ಹೋದ್ರು ಸಿಎಂ. ಕಳೆದ ತಿಂಗಳಷ್ಟೇ ಹೋಗಿದ್ರು, 20 ದಿನದ ಹಿಂದೆ. 23 ದಿನಗಳ ಬಳಿಕ ಮತ್ತೊಮ್ಮೆ ಚಾಮುಂಡೇಶ್ವರಿ ತಾಯಿಯ ದರ್ಶನ ಪಡೆದಿದ್ದಾರೆ. ಧಾರ್ಮಿಕ ನಂಬಿಕೆಗಳನ್ನ ನಂಬದ ಸಿದ್ದರಾಮಯ್ಯನವರಿಂದ ಪ್ರಾರ್ಥನೆ, ಅಂದ್ರೆ ಸಾಮಾನ್ಯವಾಗಿ ಅವರು ದೇವಸ್ಥಾನಗಳಿಗೆ ಹೋಗೋದು, ಪೂಜೆಗಳಲ್ಲಿ ಭಾಗಿಯಾಗೋದು ಇವೆಲ್ಲವೂ ಕೂಡ ಬಹಳ ವಿರಳ. ಆದರೆ ಈಗ ಟೆಂಪಲ್ ರನ್ ನಡೆಸಿದ್ದಾರೆ. ಒಂದಾದ ಮೂಲೊಂದು ದೇವಸ್ಥಾನಗಳಿಗೆ ತೆರಳುತ್ತಾ ಇದ್ದಾರೆ. ಅದರಲ್ಲೂ ಚಾಮುಂಡಿ ತಾಯಿಯ ಬೆಟ್ಟಕ್ಕೆ 2ನೇ ಬಾರಿ ಭೇಟಿ ಕೊಡ್ತಾ ಇರೋದು. ದೇವರ ದರ್ಶನ ಪಡೆದ್ರು, ಹಣೆಗೆ ಕುಂಕುಮ ಇಟ್ಟರು, ಆರತಿ ಪಡೆದು ಗೌರವ ಸ್ವೀಕರಿಸಿ ದೇವಿಗೆ ನಮಸ್ಕರಿಸಿದ್ರು.
ಗಣಪತಿ ಆಂಜನೇಯ ದೇವರಿಗೂ ಕೂಡ ಸಿದ್ದರಾಮಯ್ಯ ಪೂಜೆ ನೆರವೇರಿಸಿದ್ದಾರೆ. ಹೆಚ್ಚೆಚ್ಚು ದೇವರ ಮೊರೆ ಹೋಗ್ತಾ ಇದ್ದಾರೆ ಸಿಎಂ. ಸಿದ್ದರಾಮಯ್ಯ ಅವರನ್ನ ಈ ಸ್ವರೂಪದಲ್ಲಿ ನೋಡಿದ್ದು ವಿರಳನೇ. ಹೋಗೋದೇ ಇಲ್ಲ ಅಂತಲ್ಲ, ಆದ್ರೆ ಬಹಳ ವಿರಳ. ಅದು ಈ ರೀತಿಯಲ್ಲಿ ಒಂದಾದ ಮೇಲೊಂದು ದೇಗುಲಗಳಿಗೆ, ತಿಂಗಳಲ್ಲೇ 2ನೇ ಬಾರಿ ಚಾಮುಂಡಿ ಬೆಟ್ಟಕ್ಕೆ, ಇವೆಲ್ಲ ಬಹಳ ಅಪರೂಪ. ನಾಡದೇವಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಚಾಮುಂಡಿ ಬೆಟ್ಟದಲ್ಲಿ ವಿಶೇಷವಾದಂತಹ ಪೂಜೆಯಲ್ಲಿ ಭಾಗಿಯಾದರು ಸಿಎಂ. ದೇವಿ ದರ್ಶನ ಪಡೆದ್ರು, ಅರ್ಚಕರಿಂದ ಕುಂಕುಮ ಹಚ್ಚಿಸಿಕೊಂಡ್ರು. ಅಷ್ಟೇ ಅಲ್ಲ, ದೇವಸ್ಥಾನದ ಹೊರಗೆ ಈಡುಗಾಯಿ ಹೊಡೆದಿದ್ದಾರೆ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಅವರನ್ನ ಈ ರೀತಿ ನೋಡೋದು ಬಹಳ ಅಪರೂಪ. ಅಪರೂಪದ ದೃಶ್ಯ ಇದು. ದೇವಸ್ಥಾನಗಳಿಗೆ ಪದೇ ಪದೇ ಭೇಟಿ ಕೊಡೋದು ಅಪರೂಪ. ದೇಗುಲಕ್ಕೆ ಬಂದು ಅಲ್ಲಿ ಕುಂಕುಮ ಹಚ್ಚಿಸಿಕೊಂಡು ನಂತರ ಹೊರಗಡೆ ಬರ್ತಾ ಇದ್ದಂತೆ ಈಡುಗಾಯಿ ಹೊಡೆದಿದ್ದಾರೆ ಸಿದ್ದರಾಮಯ್ಯ. ಬಹಿರಂಗವಾಗಿ ಈ ರೀತಿ ದೇವಸ್ಥಾನಗಳಿಗೆ ಪದೇ ಪದೇ ಬರುವಂಥದ್ದು, ಪೂಜೆಯಲ್ಲಿ ಭಾಗಿಯಾಗುವಂಥದ್ದು ಇವೆಲ್ಲವೂ ಕೂಡ ಬಹಳ ವಿರಳ. ಆದರೆ ಈಗ ಆ ದೃಶ್ಯಗಳು ನಮಗೆ ಸಿಗ್ತಾ ಇದೆ. ಪ್ರಾಸಿಕ್ಯೂಷನ್ ಟೆನ್ಷನ್ ನಡುವೆ ಸಿದ್ದರಾಮಯ್ಯ ಅವರ ಟೆಂಪಲ್ ರನ್ನ ದೃಶ್ಯಗಳಿದು. ಚಾಮುಂಡಿ ಬೆಟ್ಟಕ್ಕೆ ಬಂದ್ರು. 23 ದಿನದ ಬಳಿಕ ಇದು 2ನೇ ಬಾರಿ ಬರ್ತಾ ಇರೋದು. ತಿಂಗಳಿನಲ್ಲೇ ಹೊರಗಡೆ ಈಡುಗಾಯಿ ಹೊಡೆದಿದ್ದಾರೆ. ದೇವಿಯ ದರ್ಶನ ಪಡೆದು ವಿಶೇಷ ಪೂಜೆಯಲ್ಲಿ ಭಾಗಿಯಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.